ಆಗ್ತಾ ಇದ್ದ ಮಳೆ ಕಡಿಮೆಯಾಗಿದೆ. ಆದರೆ ಜನರ ಜೀವನ ನೆಟ್ಟಗಾಗಿಲ್ಲ. ಉಕ್ಕಿ ಹರಿತಾ ಇರೋ ನದಿಗಳು, ಜಲಾಶಯದಿಂದ ಹೊರಬಿಡ್ತಾ ಇರೋ ನೀರಿನಿಂದ ಊರೂರೇ ಮತ್ತೆ ಮುಳುಗಡೆ ಆಗ್ತಾ ಇದೆ. ರಸ್ತೆಗಳೆಲ್ಲ ಮುಚ್ಚೋಗಿದೆ, ಕೊಚ್ಚಿ ಹೋಗಿದೆ. ಜನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ಕಣ್ಣೀರು ಹಾಕ್ಬೇಕಾದ್ರೆ ಎಷ್ಟು ನೋವು ಇರ್ಬೋದು ಯೋಚನೆ ಮಾಡಿ. ಏನು ಮಾಡಕ್ಕಾಗೋದಿಲ್ಲ. ಇದು ಕಣ್ಣೀರಷ್ಟೇ ಅಲ್ಲ, ಪ್ರತಿ ವರ್ಷ ಅನುಭವಿಸ್ತಾ ಇರೋ ನೋವಿನ ಆರ್ತನಾದ. ರಕ್ಕಸ ಮಳೆ ಬಂದಾಗ್ಲಿಲ್ಲ, ಅನಾಹುತಗಳಿಗೆ ಸಿಲುಕಿ ಸಿಲುಕಿ ನೊಂದು ಬೆಂದು ದುಃಖದಲ್ಲಿ ಬಂದ ಕಣ್ಣೀರು. ಸರ್ಕಾರಕ್ಕೆ ಸಂತ್ರಸ್ತರ ಕಣ್ಣೀರ ಶಾಪ. ಚಿಕ್ಕಮಗಳೂರಿನ ಶೃಂಗೇರಿಯ ಬೆಳ್ಳಂದೂರು ಗ್ರಾಮದ ಗಣೇಶ ಹೆಗಡೆ ಇವರ ಮನೆ ಮೇಲೆ ಭೂಕುಸಿತ ಆಗಿ ಮನೆ ಸರ್ವನಾಶವಾಗಿದೆ. ಅರಣ್ಯ ಇಲಾಖೆ ಕಿರುಕುಳ, ಲೋಕೋಪಯೋಗಿ ಇಲಾಖೆ ಕಳಪೆ ಕೆಲಸದಿಂದ ಇವತ್ತು ಮನೆ ಕಳ್ಕೊಂಡಿದ್ದೀನಿ ಅಂತ ಕಣ್ಣೀರಿಟ್ರು. BPL ಕಾರ್ಡ್ ಇಲ್ಲ, ಆಮೇಲೆ ಮನೆಗಳು ಜಾಸ್ತಿ ಇಲ್ಲ, ಆ ಕಾರಣಕ್ಕಾಗಿ ವಾಲ್ ಹಾಕೊಡಕ್ ಆಗೋದಿಲ್ಲ ಅನ್ನೋದೊಂದು ಕಾನೂನಿನ ತೊಡಕು. ಆದ್ರೆ ನನ್ನ ಮನೆ ಪರಿಸ್ಥಿತಿ ಈ ತರ ಆಯ್ತಲ್ಲ, ಒಂದು ವಾಲ್ ಇವ್ರು ಹಾಕೊಟ್ಟಿದ್ರೆ, ಆ ಮಣ್ಣು ತಡೆದಿದ್ರೆ ನಾನು ಬದುಕೊಂತಿದ್ದೆ. ನಾನು ಈ ದೇಶದ ಒಬ್ಬ ನಾಗರಿಕ ಪ್ರಜೆಯಾಗಿ ಕಂದಾಯ ಟ್ಯಾಕ್ಸ್ ಕಟ್ಟೋನಾಗಿ ಬದುಕೊಳ್ತಾ ಇದ್ದೆ ನಾನು. ಶಾಸಕರಿಗೆ ಸಂತ್ರಸ್ತರ ಛೀಮಾರಿ. ಶಿವಮೊಗ್ಗದ ಭದ್ರಾ ಡ್ಯಾಂನಿಂದ ಏಕಾಏಕಿ ಹೆಚ್ಚುವರಿ ನೀರು ಬಿಟ್ಟಿದ್ದಾರೆ. ಭದ್ರಾವತಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಮನೆಗಳು ನೀರಲ್ಲಿ ಮುಳುಗಿವೆ. ಹೊಸ ಸೇತುವೆ ಮುಳುಗಡೆಯಾಗಿ ಸಂಚಾರ ಸ್ಥಗಿತವಾಗಿದೆ. ಸಂಗಮೇಶ್ವರ ದೇವಸ್ಥಾನ ಮುಳುಗಿದೆ. ನೆರೆ ವೀಕ್ಷಣೆಗೆ ಬಂದ ಕಾಂಗ್ರೆಸ್ ಶಾಸಕ ಸಂಗಮೇಶ್ ವಿರುದ್ಧ ಜನ ಸಿಟ್ಟಿಗೆದ್ದ ಪರೆಯಿದು. ಸಿಎಂ ಬಂದು ಹೋದ್ರೂ ಅದೇ ಸಮಸ್ಯೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರು ಬಳಿಯ ಮೀನಕಳಿಯಾದಲ್ಲಿ ಕಡಲ್ಕೊರೆತ ಆಗ್ತಾನೆ ಇದೆ. 8ಕ್ಕೂ ಹೆಚ್ಚು ಮನೆಗಳು ಕುಸಿಯುವ ಭೀತಿ ಬೇರೆ. ಮುಖ್ಯಮಂತ್ರಿಗಳೇ ಸ್ಥಳ ಪರಿಶೀಲಿಸಿ ಕಡಲ್ಕೊರೆತ ತಪ್ಪಿಸಲು ಕಲ್ಲುಗಳನ್ನ ಹಾಕಿ ಅಂದ್ರೂ ಹಾಕಿಲ್ಲ. ಕೆಲಸನೂ ನಡೀತಾ ಇಲ್ಲ. ಜನ ಸರ್ಕಾರದ ಮೇಲೆ ನಂಬಿಕೆನೇ ಕಳ್ಕೊಂಡಿದ್ದಾರೆ. ದುಡ್ಕೊಂಬಂದು ಜೀವನ ಹೇಳೋದು, ಇಲ್ಲಿವರೆಗೆ ಸಂಪಾದನೆ ಇದ ಮನೆ ಅಂತೇಳಿ ನಾವು ಜೀವನ ಮುಂದೆ ಸಾಗಿಸ್ತಿದ್ವಿ ಸರ್. ಮತ್ತೆ ಇದ ಮನೆ ಹೋದ ಬೇಗ ನಾವು ಮುಂದೆ ಹೇಗೆ ಜೀವನ ಮಾಡ್ಬೇಕು ಅನ್ನೋದು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಸರ್. ಪಾಪ ನಮ್ಮಿಂದ ಮತ್ತೆ ಕಲಿಯೋ ಮಕ್ಕಳಿಗೆ ಉಪದ್ರ ಆಗ್ಬಾರ್ದು ಅಂತೇಳಿ ನಾವು ರಾತ್ರಿ ಹೋಗಿ ಇಲ್ಲಿ ನಮ್ಮ ಮನೇಲಿ ಅಡಿಗೆ ಮಾಡ್ಕೊಂಡು ಹೋಗಿ ರಾತ್ರಿ ಮಲಗ್ತಾ ಇದ್ವಿ ಸರ್. ಈಗ ಅದು ಅಡಿಗೆ ಮಾಡೋ ಕೋಲಿಲು ಸಹ ಹೋಯ್ತು, ಮನೆನೂ ಹೋಯ್ತು, ಎಲ್ಲ ಹೋಯ್ತು. ಈಗ ಎಲ್ಲಿ ಅಡಿಗೆ ಮಾಡೋದು, ಏನ್ ಮಾಡೋದು? ಗೃಹ ಸಚಿವರ ಕ್ಷೇತ್ರದಲ್ಲಿ ಹೆಣಗಾಟ. ಶಿವಮೊಗ್ಗದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಪರದಾಡಬೇಕಾದ ಪರಿಸ್ಥಿತಿ. ಅದು ಗೃಹ ಸಚಿವರ ಕ್ಷೇತ್ರ ತೀರ್ಥಹಳ್ಳಿಯಲ್ಲಿ. ಮಳೆ ಮಧ್ಯೆ ಟಾರ್ಪಲ್ ಬೆಳೆಸಿ ಅಂತ್ಯ ಸಂಸ್ಕಾರ ನಡೆಸಿದ ಜನ ಸ್ಮಶಾನಕ್ಕೂ ಜಾಗ ಕೊಡದ ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿದ್ರು. ಕಾಳಜಿ ಕೇಂದ್ರದಲ್ಲಿ 85 ಜನ ಗೋಳಾಟ. ಶಿವಮೊಗ್ಗದಲ್ಲೂ ಭದ್ರಾವತಿಯ ಕವಲಗುಂದಿ ಪ್ರವಾಹಕ್ಕೆ ತತ್ತರಿಸಿದೆ. 30 ಮನೆಯ 85 ಜನರಿಗೆ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ನೀಡಲಾಗಿದೆ. ಆದರೆ ಪ್ರತಿ ವರ್ಷನೂ ಮನೆ ಖಾಲಿ ಮಾಡಬೇಕು, ವಾಪಸ್ ಹೋಗಬೇಕು. ಶಾಶ್ವತ ಪರಿಹಾರ ಯಾವಾಗ ಅಂತ ಕೇಳ್ತಿದ್ದಾರೆ ಜನ. ಅಲ್ಲಿ ನಮ್ಗೆ ಗಂಜಿ ಕೇಂದ್ರ ಇನ್ನೂ ಬಂದಿದೆ ನೋಡಿ ಸರ್. ಇದೇ ಥರನೇ ಇರೋ ನಾಲ್ಕು ಸತಿ ಮಕ್ಕಳು ಕೋಳಿ ಕೊಟ್ಟ ನಾಯಿ ಎಲ್ಲ ಬಿಟ್ಟು ಮಕ್ಕಳು ಬಟ್ಟೆನೂ ಸಹ ತೊಗೊಂಡಿಲ್ಲ. ವರ್ಷ ಫ್ರೆಂಡ್ಸ್ ಕೊಟ್ಟಿಲ್ಲ, ಮನೆಗೂ ಕೊಟ್ಟಿಲ್ಲ. ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಬಳಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ಭೂಕುಸಿತವಾಗಿದೆ. ಇನ್ನಷ್ಟು ರಸ್ತೆ ಕುಸಿಯುವ ಆತಂಕವಿದ್ದು ಶಿರಾಡಿ ಘಾಟ್ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ನೇರಳೆ ಕೋಡಿಗೆ ಬಳಿ ರಾಜ್ಯ ಹೆದ್ದಾರಿ ರಸ್ತೆ ಕೊಚ್ಚಿ ಹೋಗಿದೆ. ಶೃಂಗೇರಿ ಆಗುಂಬೆ ಮಾರ್ಗದ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಕಳಸಾ ತಾಲೂಕಿನ ಬಲಿಗೆ ಬಳಿ ಭೂಕುಸಿತವಾಗಿ ಹೊರನಾಡು ಬಲಿಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕೊಡಗಿನ ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿದ್ದು ರಸ್ತೆ ಸಂಪರ್ಕ ಕಡಿತವಾಗಿದೆ. ನಾಪೋಕ್ಲು ರಸ್ತೆ ಜಲಾವೃತವಾಗಿದೆ. ಕಾಫಿ ತೋಟಗಳಿಗೂ ನೀರು ನುಗ್ಗಿದ್ದು ಬೆಳೆಗಾರರು ಆತಂಕದಲ್ಲಿದ್ದಾರೆ. ಮಹಾರಾಷ್ಟ್ರದಿಂದ ಬರ್ತಾ ಇರೋ ಪ್ರವಾಹದ ನೀರಿಗೆ ಕೃಷ್ಣ, ದೂದಗಂಗಾ, ವೇದಗಂಗಾ ನದಿಗಳು ಅಬ್ಬರಿಸ್ತಾ ಇವೆ. ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ 8 ಸೇತುವೆಗಳು ಜಲಾವೃತವಾಗಿವೆ. ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ಖಾನಾಪುರ ತಾಲೂಕಿನ
ಹೆಬ್ಬನಟ್ಟಿ ಗ್ರಾಮದ ಮಾರುತಿ ದೇವಸ್ಥಾನ, ಶಿವನ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿದೆ. ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿಯ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಜಪದ ಕಟ್ಟೆ, ಸ್ವಪ್ನ ವೃಂದಾವನ ಮುಳುಗಡೆಯಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಸಂಪೂರ್ಣ ಮುಳುಗಡೆಯಾಗಿದೆ. ನಿಮಿಷಾಂಬ ದೇವಸ್ಥಾನಕ್ಕೆ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ. ಶ್ರೀರಂಗಪಟ್ಟಣದ ವೆಲೆಸ್ಲಿ ಬ್ರಿಡ್ಜ್ ಸಮೀಪದ ಹೊಸ ಬಡಾವಣೆ ಸಂಪೂರ್ಣ ಜಲಾವೃತವಾಗಿ ಮನೆಯಿಂದ ಹೊರಬರಲಾಗದೆ ನಿವಾಸಿಗಳು ತೆಪ್ಪಗಳನ್ನು ಆಶ್ರಯಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ವರದಾ ನದಿ ಪ್ರವಾಹದಿಂದ ಅಡಿಕೆ, ಅನಾನಸ್ ತೋಟ, ಭತ್ತದ ಗದ್ದೆಗೆ ನೀರು ನುಗ್ಗಿದ್ದು ಸುಮಾರು 100ಕ್ಕೂ ಹೆಚ್ಚು ಎಕರೆ ನೀರು ಪಾಲಾಗಿದೆ. ರಾಯಚೂರಿನ ಗುರ್ಜಾಪುರ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಬ್ಯಾರೇಜ್ನ ಗೇಟ್ ಅನ್ನ ಕ್ರೇನ್ ಸಹಾಯದಿಂದ ವ್ಯಕ್ತಿಯೊಬ್ಬ ತೆರೀತಾ ಇರೋ ದೃಶ್ಯ ವೈರಲ್ ಆಗಿದೆ. ಅಧಿಕಾರಿಗಳ ಈ ಹುಚ್ಚು ಸಾಹಸಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಮಹಾರಾಷ್ಟ್ರದ ಮಹಾಮಳೆಗೆ ಭೀಮಾ ನದಿ ಉಕ್ಕಿ ಹರಿತಾ ಇದ್ದು ಯಾದಗಿರಿಯ ವೀರಾಂಜನೇಯ, ಕಂಗೇಶ್ವರ ದೇವಾಲಯಗಳು ಜಲಾವೃತವಾಗಿವೆ. ಧಾರವಾಡ ಗೋವಾ ಮಾರ್ಗದ ರಾಜ್ಯ ಹೆದ್ದಾರಿ 34ರ ರಸ್ತೆ ಗುಂಡಿಮಯವಾಗಿದೆ. ಟೋಲ್ ಕೊಟ್ಟು ಕಿತ್ ಹೋಗಿರೋ ರಸ್ತೆಯಲ್ಲಿ ಓಡಾಡಬೇಕಾದ ಕೆಟ್ಟ ಪರಿಸ್ಥಿತಿ. ಮಳೆ ಹಾನಿ ಕುರಿತು ಸಿಎಂ ಬಸವರಾಜ ಬೊಮ್ಮಾಯಿ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ರು. ಮೂಲಭೂತ ಸೌಕರ್ಯ ಮರುಸ್ಥಾಪಿಸುವ ಕಾಮಗಾರಿಗಾಗಿ 500 ಕೋಟಿ ಬಿಡುಗಡೆ ಮಾಡಿದ್ರು. ವರ್ಷಾನು ಮಳೆ ಬಂದಾಗ್ಲೆಲ್ಲ ಕಣ್ಣೊರೆಸೋ ತಂತ್ರ ಮಾಡ್ತಾರೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಇದು ಈ ರಾಜ್ಯದ ಜನರ ದೌರ್ಭಾಗ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.